ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇರ್ತೇವೆ ಅದು ಮೋಸ್ಟ್ಲಿ ಅವೈಲೇಬಲ್, ಅಂದರೆ ಬಹಳಷ್ಟು ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಬಟ್ ಸ್ಟಿಲ್ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಏನು ಮಾಡಲಿ ಅಂತ. ಸೊ ಆ ಟಾಪಿಕ್ ಏನು, ವೇಟ್ ಲಾಸಿಗೆ ಯಾವ ಡಯಟನ್ನು ಫಾಲೋ ಮಾಡ್ತಾ ಇರಬೇಕು. ಸೊ ನೀವು ಇದನ್ನು ವೇಟ್ ಲಾಸ್ ಡಯಟ್ ಅಂತ ನೀವು ಹಾಕಿದರೆ ಸುಮಾರಷ್ಟು ವಿಡಿಯೋಸು, ಸುಮಾರಷ್ಟು ಸ್ಟಡಿ ಮಟೀರಿಯಲ್ಸು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗ್ತಾ ಇರುತ್ತೆ. ಎಲ್ಲ ತಿಳಿದಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಬಟ್ ಸ್ಟಿಲ್ ವೇಟ್ ಲಾಸ್ ಆಗ್ತಾ ಇರೋದಿಲ್ಲ. ಸೊ ಯಾಕೆ, ಯಾವ ಟೈಪ್ ಆಫ್ ಡಯಟ್ ನಾನು ತೊಗೊಳ್ಬೇಕು ನನಗೆ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ಈ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ನಾವು ಪಡೆದುಕೊಳ್ಳೋಣ. ಸೊ ವೇಟ್ ಲಾಸ್ ಅಂದಾಗ ನಾವು ಏನು ತಿಂತಾ ಇರ್ತೀವಿ, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ನಾವು ತಿಂತಾ ಇದ್ವಿ ಅಂದಾಗ ಎಕ್ಸ್ಟ್ರಾ ಕ್ಯಾಲರೀಸ್ ಏನಿರ್ತವೆ ನಮ್ಮ ಬಾಡಿಯಲ್ಲಿ ಈ ಫ್ಯಾಟಿನ ಫಾರ್ಮಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ, ಬೊಜ್ಜು ಬೆಳ್ಕೊಳ್ಳುತ್ತೆ ಆ್ಯಂಡ್ ವೇಟ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಓಕೆ, ಬಟ್ ವೇಟ್ ಲಾಸ್ ಏನಿದೆ, ಈ ವೇಟ್ ಲಾಸ್ ಅಥವಾ ವೇಟ್ ಗೇನ್ ಇದೆ ಬರೀ ನಿಮ್ಮ ಆಹಾರ ಮತ್ತು ಎಕ್ಸಸೈಸ್ ಅಷ್ಟೇ ಅಲ್ಲ, ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತವೆ. ನಿಮ್ಮ ವಯಸ್ಸೆಷ್ಟು, ನೀವು ಗಂಡಸು ಹೆಂಗಸು, ಹಾರ್ಮೋನಲ್ ಸ್ಟೇಟಸ್ ಹೇಗಿದೆ, ನಿಮಗೆ ಬೇರೆ ಏನು ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಡಯಾಬಿಟಿಸ್ ಇದೆಯಾ, PCOD ಇದೆಯಾ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಿಚುವೇಶನ್ ಹೇಗಿದೆ, ನೀವೇ ಎಲ್ಲ ಅಡುಗೆ ಮಾಡಿಕೊಂಡು ಬಡಿಸೋ ಅಂಥ ಪರಿಸ್ಥಿತಿನ, ಅಥವಾ ನಿಮಗೆ ಏನೇನು ಬೇಕು ಅದನ್ನು ಮಾಡ್ಕೊಡೋಕ್ಕೆ ಜನ ಇದ್ದಾರಾ, ನಿಮ್ಮ ಕೆಲಸ ಹೇಗಿದೆ, ನಿಮ್ಮ ನಿದ್ದೆ ಹೇಗಿದೆ, ನಿಮ್ಮ ಸ್ಟ್ರೆಸ್ ಹೇಗಿದೆ, ನೀವು ನಿಮ್ಮ ಸಲುವಾಗಿ ಎಷ್ಟು ಟೈಮ್ ತೆಗಿಬೋದು, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಎಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಒಂದು ವ್ಯಕ್ತಿಗೆ ಸೂಟ್ ಆಗಲಿಕ್ಕೆ ಒಂದೇ ಒಂದು ನೋಡಿ, ನೀವು ಇದನ್ನು ಫಾಲೋ ಮಾಡಿ ಅಂತ ಒಂದು ಡಯಟ್ ಇರೋದಿಲ್ಲ. ಆ ರೀತಿ ಡಯಟು ಹೇಳಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಎವ್ರಿ ಪರ್ಸನ್ ಹ್ಯಾಸ್ ಡಿಫ್ರೆಂಟ್ ನೀಡ್ಸ್. ಎಲ್ಲರ ಬಾಡಿನೂ ಡಿಫ್ರೆಂಟ್ ಇರುತ್ತೆ, ಅವರವ್ರ ಸಿಚುವೇಶನ್ ಡಿಫ್ರೆಂಟ್ ಇರುತ್ತೆ. ಒಬ್ಬರಿಗೆ ಅಡುಗೆ ಮಾಡಿ ಹಾಕೋಕ್ಕೇ ಒಬ್ಬರು ಇರ್ತಾರೆ, ಕೆಲವೊಬ್ಬರಿಗೆ ತಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಅಷ್ಟೆಲ್ಲ ಜನರಿಗೆ ಅಡುಗೆ ಮಾಡಿ ಹಾಕಿ ಮತ್ತು ತಾನು ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಲ್ಲ ವೇಟ್ ಲಾಸು ಬೇಡ, ವೇಟ್ ಗೇನು ಬೇಡ, ಏನೂ ಬೇಡ ಆಗ್ಬಿಡುತ್ತೆ ಅಲ್ವಾ. ಸೊ ಇಟ್ ಡಸಂಟ್ ಫಿಟ್. ಒಂದು ವೇಟ್ ಲಾಸ್ ಪ್ರೋಗ್ರಾಮ್ ಏನಿದೆ ಎಲ್ಲರಿಗೂ ಒಂದೇ ಟೈಪ್ ಆಫ್ ವೇಟ್ ಲಾಸ್ ಫಿಟ್ ಆಗ್ತಾ ಇರೋದಿಲ್ಲ. ಬಟ್ ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ನೀವು ಫಾಲೋ ಮಾಡ್ಬೋದು, ಯಾವುದು ನಿಮ್ಮ ವೇಟ್ ಲಾಸನ್ನು ಇಂಪ್ರೂವ್ ಮಾಡೋಕ್ಕೆ ಅಥವಾ ವೇಟ್ ಲಾಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದನೇದು, ಫಸ್ಟ್ ಆಫ್ ಆಲ್ ನೀವು ವೇಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಿ ಅಂದಾಗ ನಿಮಗೆ ಅದನ್ನು ಯಾಕೆ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಈಗ ನನಗೆ ಒಂದು 6 ತಿಂಗಳಲ್ಲಿ ಒಂದು ಮದುವೆ ಇದೆ, ಸೊ ನಾನೊಂದು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಬೇಕು, ನಾನು ಚೆನ್ನಾಗಿ ಕಾಣಬೇಕು. ನಮ್ಮ ಗೋಲ್ ಏನಾದ್ರೂ ನನಗೆ ಲಾಂಗ್ ಟರ್ಮ್, ಬಹಳ ವರ್ಷಗಳವರೆಗೆ ನಾನು ನನ್ನ ವೇಟನ್ನು ಮೇಂಟೈನ್ ಮಾಡಬೇಕು, ನನಗೆ ಬೇರೆ ಹೆಲ್ತ್ ಇಶ್ಯೂಸ್ ಬರಬಾರ್ದು, ನನ್ನ ಕೊಲೆಸ್ಟ್ರಾಲು, BP ಇವೆಲ್ಲ ಹೆಚ್ಚಿಗೆ ಆಗಬಾರ್ದು, ಇದು ಏನಿತ್ತು ಅಂದಾಗ ದ ಅಪ್ರೋಚ್ ಏನಿರುತ್ತೆ ಅದು ಬೇರೆ ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಗೋಲ್ ಏನು, ನಿಮಗೆ ಯಾಕೆ ವೇಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅದು ನಿಮಗೆ ಗೊತ್ತಿರಬೇಕು, ಒಂದನೇದು. ಎರಡನೇದು, ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕಂತೂ ರೆಡಿ ಇದ್ದೀರಾ, ಬಟ್ ಅದ್ರ ಜೊತೆ ನಿಮ್ಗೆ ಏನು ಅಸೋಸಿಯೇಟೆಡ್ ಕಂಡೀಷನ್ಸ್ ಇದೆ, ನಿಮ್ಮ ಡಯಾಬಿಟಿಸ್ ಇದೆಯಾ, ನಿಮ್ಮ ಡಯಾಬಿಟಿಸ್ ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ PCOS ಇದೆ, PCOSಗೆ ನೀವು ಔಷಧಿ ಮೆಡಿಸಿನ್ಸ್ ಏನಾದರೂ ತೊಗೊಳ್ತಾ ಇದ್ದೀರಾ, ಡಾಕ್ಟ್ರ್ ಜೊತೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಥೈರಾಯ್ಡ್ ಪ್ರಾಬ್ಲಮ್, ನೀವು ಥೈರಾಯ್ಡಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ, ಇಲ್ಲ ನಾನು ಯಾವುದಕ್ಕೂ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇಲ್ಲ, ನಾನು ವೇಟ್ ಲಾಸ್ ಮಾಡ್ಕೊಳ್ಬೇಕು, ಅದು ವೇಟ್ ಲಾಸ್ ಆಗದೇ ಇರ್ಬೋದು. ಸೊ ಆವಾಗ ನೀವು ನಾನು ಇಷ್ಟು ಡಯಟಿಂಗ್ ಮಾಡಿದೆ, ಅಷ್ಟು ಡಯಟಿಂಗ್ ಮಾಡಿದೆ, ಅದೇನೂ ಉಪಯೋಗ ಆಗಲಿಲ್ಲ ಅಂತ ಡಯಟ್ ಮೇಲೆ ಬ್ಲೇಮ್ ಮಾಡಬಾರ್ದು. ಕೆಲವೊಂದು ಕಂಡೀಷನ್ಸಲ್ಲಿ ನಾವು ಕೂಡಿ ಕೆಲಸ ಮಾಡಬೇಕಾಗತ್ತೆ. ನೀವು ಹೈಪೋಥೈರಾಯ್ಡ್ ಇದ್ದಾಗ ನೀವು ಥೈರಾಯ್ಡನ್ನು ಸಪ್ಲಿಮೆಂಟೇಷನ್ ಮೆಡಿಕೇಷನ್ ತೊಗೊಂಡು ಅದರ ಜೊತೆ ಡಯಟನ್ನು ನೀವು ಆ್ಯಡ್ ಮಾಡಬೇಕು. ನಿಮಗೆ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ ಇದೆ ಅಂದಾಗ ಡಯಾಬಿಟಿಸಿನ ಮೆಡಿಕೇಷನ್ ಜೊತೆ ಡಯಟನ್ನು ಆ್ಯಡ್ ಮಾಡಬೇಕು. ಬರೀ ಡಯಟಿಂದ ನಿಮಗೆ ಬೆನಿಫಿಟ್ಸ್ ಆಗದೇ ಇರ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ಸ್ ಬರದೇ ಇರ್ಬೋದು.
ಸೊ ಅಸೋಸಿಯೇಟೆಡ್ ಕಂಡೀಷನ್ಸನ್ನು ನೀವು ಟ್ರೀಟ್ ಮಾಡ್ಕೊಂಡಿದ್ದೀರಾ ಇಲ್ವಾ, ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮೂರನೇದು, ಈ ಡಯಟ್ ಮಾಡೋದ್ರಿಂದ ಅಥವಾ ಈ ಥರದ ಫುಡ್ಸ್ ನೀವು ತೊಗೊಳೋದ್ರಿಂದ ನಿಮ್ಮ ಬಾಡಿಗೆ ಅಥವಾ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಮೂಡ್ ಹೇಗಿದೆ ಈ ಡಯಟ್ ಮಾಡಿದಾಗ, ನಿಮಗೆ ಎನರ್ಜಿ ಹೇಗಿದೆ, ನಿಮ್ಮ ನಿದ್ದೆ ಹೇಗೆ ಬರ್ತಾ ಇದೆ, ನಿಮ್ಮ ಮೋಷನ್ಸು, ನಿಮಗೆ ಟಾಯ್ಲೆಟ್ ಹೇಗೆ ಆಗ್ತಾ ಇದೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಬಹಳ ಸ್ಟ್ರಿಕ್ಟ್ ಡಯಟ್ ಮಾಡೋಕ್ಕೆ ಹೋಗ್ತಾರೆ. ನಾನು ಶುಗರ್ ತಿನ್ನೋದೇ ಇಲ್ಲ, ನಾನು ಸಕ್ಕರೆ ಮುಟ್ಟೋದೇ ಇಲ್ಲ, ನಾನು ಮೈದಾ ತಿನ್ನೋದಿಲ್ಲ, ಈ ರೀತಿ ಎಲ್ಲ ಬಹಳ ಸ್ಪೆಸಿಫಿಕ್ ಡಯಟಿಂಗ್ ಮಾಡೋಕ್ಕೆ ಹೋಗ್ತಾರೆ. ಆ್ಯಂಡ್ ಅಂಥವ್ರ ಜೊತೆ ನೀವು ಮಾತಾಡಿದರೆ ಅವರು ಇಷ್ಟು ಸಿಡುಕಾಗ್ಬಿಟ್ಟಿರ್ತಾರೆ, ಇರಿಟೇಟ್ ಆಗಿಬಿಟ್ಟಿರ್ತಾರೆ, ಎಲ್ಲದ್ರ ಮೇಲೂ ದೇ ಗೆಟ್ ಆ್ಯಂಗ್ರಿ, ಅವರು ಕಿರ್ಚಾಡ್ತಿರ್ತಾರೆ. ಆ್ಯಂಡ್ ಯಾವತ್ತೂ ನೋಡಿದ್ರು ದೇ ವಿಲ್ ಬಿ ವೆರಿ ಫ್ರಸ್ಟ್ರೇಟೆಡ್ ಇರ್ತಾರೆ. ಮೋಷನ್ ಸರಿ ಆಗ್ತಾ ಇರೋದಿಲ್ಲ, ಮೂಡ್ ಸರಿ ಇರೋದಿಲ್ಲ, ನಿದ್ದೆ ಬರ್ತಾ ಇರೋದಿಲ್ಲ, ಬರೀ ಈ ಊಟದ ತಿಂಡಿಯ ಬಗ್ಗೆನೇ ಅವರಿಗೆ ಏನು ತಿನ್ನೋದು, ನನಗೆ ಹಸಿವಾಗ್ತಾ ಇದೆ, ಅದೇ ರೀತಿ ಅವರಿಗೆ ಯಾವತ್ತೂ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ವಾಟ್ ಈಸ್ ದ ಪಾಯಿಂಟ್? ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ಮೈಂಡ್ ಬರೀ ಅದನ್ನೇ ಯೋಚನೆ ಮಾಡ್ತಾ ಇದೆ, ನಿಮ್ಮ ಮೂಡ್ ಚೆನ್ನಾಗಿಲ್ಲ, ನೀವು ಎಲ್ಲರ ಮೇಲೂ ಕಿರ್ಚಾಡ್ತಾ ಇದ್ರೆ ಅಂದಾಗ ಈವನ್ ನೀವು ವೇಟ್ ಲಾಸ್ ಮಾಡಿಕೊಂಡ್ರೂ ವಾಟ್ ಈಸ್ ದ ಪರ್ಪಸ್? ಹೌದಲ್ವಾ? ಅದ್ರ ಏನು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್. ನೀವು ಯಾವಾಗ ಒಂದು ಡಯಟನ್ನು ಸಿಲೆಕ್ಟ್ ಮಾಡ್ಕೊಳ್ತೀರ. ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಿರ್ತಾರೆ, ನನಗೆ ಫ್ಯಾಟಿ ಲಿವರ್ ಇದೆ, ಸೊ ನಾನು 6 ಮಂತ್ಸಲ್ಲಿ ನನಗಿದು ಕಡಿಮೆ ಆಗ್ಬೋದಾ? ಹೌದು, ನೀವು ಡಯಟು ಎಕ್ಸಸೈಸ್ ಮಾಡಿದರೆ 6 ಮಂತ್ಸಲ್ಲಿ ಕಡಿಮೆ ಆಗ್ಬೋದು. 6 ಮಂತ್ಸ್ ಆದಮೇಲೆ ನೀವು ಯಾವಾಗ ಇದನ್ನು ಬಿಡ್ತೀರಾ, ಸೊ ಆಮೇಲೆ ಮತ್ತೆ ಅದು ಬರ್ಬೋದು. ಸೊ ನಿಮ್ಮ ಏಮ್ ಆಲ್ವೇಸ್ ಶುಡ್ ಬಿ ಲಾಂಗ್ ಟರ್ಮ್. ಓಕೆ, ಭಾಳಷ್ಟು ಸಲ ಹೆಣ್ಮಕ್ಳು ನಾವು ನೋಡಿದ್ದೀವಿ, ಯಾರೋ ಹೇಳ್ತಾರೆ ತುಂಬ ದಪ್ಪಗಾಗ್ಬಿಟ್ಟಿದೆಯಾ ಅಂದಾಗ ಸಡನ್ಲಿ ಕ್ರ್ಯಾಶ್ ಡಯಟ್, 1 ತಿಂಗಳಲ್ಲಿ ನನಗೆ 8 kg ಕಡಿಮೆ ಆದೆ. ವೇಟ್ ಕಡಿಮೆ ಆಗ್ತಾರೆ, ಕೂದಲು ಉದ್ರಕ್ಕೆ ಶುರು ಆಗುತ್ತೆ, ಅದ್ರ ಜೊತೆ ಮುಖದಲ್ಲಿ ಗ್ಲೋ ಇರೋದಿಲ್ಲ, ಆವಾಗ ಸಡನ್ ವೇಟ್ ಲಾಸಿಂದ ಅವ್ರಿಗೆ ಫ್ಯಾಟಿ ಲಿವರ್ ಬರ್ತಾ ಇರುತ್ತೆ. ಬಹಳಷ್ಟು ಹೆಲ್ತ್ ಕಾಂಪ್ಲಿಕೇಶನ್, ಪೀರಿಯಡ್ಸೇ ಬರ್ತಾ ಇರೋದಿಲ್ಲ, ಪೀರಿಯಡ್ ಬರ್ತಾ ಇಲ್ಲ ಅಂತ ಅಳ್ತಿರ್ತಾರೆ. ಸೊ ಬಹಳಷ್ಟು ಥಿಂಗ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ವೇಟ್ ಲಾಸ್. ಬಟ್ ಏನಾಗ್ಬಿಟ್ಟಿರುತ್ತೆ, ಹೇಳಕ್ಕೆ ಅಥವಾ ಒಂದು ಫ್ಯಾನ್ಸಿ ಡಯಟನ್ನು ಕೊಡೋಕ್ಕೆ ಇಟ್ ಈಸ್ ವೆರಿ ಈಸಿ. ಬಟ್ ಅದನ್ನು ನಮಗೆ ಮಾಡ್ಕೊಳಕ್ಕಾಗತ್ತಾ? ಅದನ್ನು ನಾವು ಲಾಂಗ್ ಟರ್ಮ್ ಮಾಡ್ಕೊಳ್ಬಹುದಾ? ಅದನ್ನು ನಾವು ಲಾಂಗ್ ಟರ್ಮ್ ತಿಂತಾ ಇರ್ಬೋದಾ? ನನಗೆ ಶುಗರ್ ಇರಲೇಬಾರ್ದು, ಸಕ್ಕರೆ ನೀವು ತಿನ್ನಲೇಬಾರ್ದು, ಈ ರೀತಿ ಡಯಟನ್ನು ನಾನು ಎಷ್ಟು ದಿನ ಮಾಡಬಲ್ಲೆ, ನನಗೆ ಆಗತ್ತಾ? ಅಥವಾ ಶುಡ್ ಐ ಅಡ್ಜಸ್ಟ್? ಬಹಳಷ್ಟು ಥಿಂಗ್ಸನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನೀಗ ನಿಮ್ಗೆ ಏನು ಹೇಳ್ತೇನೆ ಟಿಪ್ಸು, ದಿಸ್ ಈಸ್ ಇನ್ ಜನರಲ್. ಎಲ್ಲರಿಗೂ ಅವರ ನೆಸೆಸಿಟಿಗೆ, ಅವರ ನೀಡ್ಸಿಗೆ ತಕ್ಕ ಹಾಗೆ ನಾವು ಒಂದು ಡಯಟ್ ಪ್ಲ್ಯಾನನ್ನು ಕೊಡಬೇಕಾಗತ್ತೆ. ಬೆಸ್ಟ್ ಪರ್ಸನ್ ಈಸ್ ನಿಮ್ಮ ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್, ಯಾರು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಯಾವ ಟೈಪ್ ಆಫ್ ಫುಡ್ಡನ್ನು ತೆಗೆದುಕೊಳ್ಬೋದು. ಬಟ್ ಯಾರೇ ನಿಮ್ಗೆ ಹೇಳಿ, ಬೇಸಿಕ್ ಜನರಲ್ ಟಿಪ್ಸ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ಒಂದು, ಬಹಳ ಫ್ಯಾನ್ಸಿ ಡಯಟಿಗೆ ಹೋಗೋಕ್ಕೆ ಹೋಗಬೇಡಿ. ನಾನು ಶುಗರ್ ತಿನ್ನೋದಿಲ್ಲ, ನಾನು ಈ ಹಣ್ಣು ತಿನ್ನೋದಿಲ್ಲ, ನಾನು ಅದು ಮುಟ್ಟೋದಿಲ್ಲ, ನಾನು ಬಾಳೆಹಣ್ಣು ತಿನ್ನಬಾರ್ದು, ನಾನು ಮಾವಿನ ಹಣ್ಣು ತಿನ್ನಬಾರ್ದು. ಡೋಂಟ್ ಗೋ ಫಾರ್ ಸಚ್ ಎಕ್ಸ್ಕ್ಲೂಷನ್ ಮಾಡುವಂಥ ಡಯಟ್. ನೀವು ಏನು ತಿಂತಾ ಇರ್ತೀರಾ, ಯಾವುದೇ ಇರಲಿ, ಅದು ಅನ್ನ ಇರಲಿ, ಚಪಾತಿ ಇರಲಿ, ರೊಟ್ಟಿ ಇರಲಿ, ಮುದ್ದೆ ಇರಲಿ, ಚಿಕನ್ ಇರಲಿ, ಮಟನ್ ಇರಲಿ, ಫಿಶ್ ಇರಲಿ, ಪನ್ನೀರ್ ಇರಲಿ, ಎಗ್ ಇರಲಿ, ನೀವು ಒಂದು ಮಾಡ್ರೇಷನಲ್ಲಿ ಎಷ್ಟು ಬೇಕು ಅಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತಿಂದಾಗ ನ್ಯಾಚುರಲಿ ನಿಮ್ಮ ಬಾಡಿ ಅದಕ್ಕೆ ಯೂಸ್ ಟು ಆಗುತ್ತೆ ಆ್ಯಂಡ್ ನಿಮ್ಮ ವೇಟ್ ಲಾಸಿನ ಪ್ರೊಸೆಸ್ ಶುರು ಆಗ್ತಾ ಇರುತ್ತೆ. ಓಕೆ, ಸೊ ಈಟಿಂಗ್ ಇನ್ ಮಾಡ್ರೇಷನ್. ಮೊದಲು 5 ಚಪಾತಿ ತಿಂತಾ ಇದ್ರಿ, ಅದನ್ನು 4 ಮಾಡಿದ್ರಿ, 3 ಮಾಡಿದ್ರಿ, 2 ಇಸ್ ಆಲ್ಸೋ ಓಕೆ ಅಂದಾಗ ನೀವು ಅಲ್ಲಿವರೆಗೆ ನೀವು ನಿಲ್ಲಿಸ್ಬೋದು. ಸೊ ಈಟಿಂಗ್ ಇನ್ ಮಾಡ್ರೇಷನ್. ಎಷ್ಟು ತಿಂತಾ ಇದ್ದೀರಾ, ಯಾವಾಗ ತಿಂತಾ ಇದ್ದೀರಾ? ಹಸಿವೆ ಆದಾಗ ತಿಂತಾ ಇದ್ದೀರಾ ಅಥವಾ ಬರೀ ಬೋರ್ ಆಗ್ತಾ ಇದೆ ಅಂತ ತಿಂತಾ ಇದ್ದೀರಾ? ಅಥವಾ ನನಗೀಗ ಒಂಥರ ಬೇಜಾರಾಗ್ತಾ ಇದೆ, ನಾನೇನೋ ಒಂದು ಚಿಪ್ಸ್ ಪ್ಯಾಕೆಟ್ ತಿಂತೀನಿ, ಹಾಕಿ ತಿಂತಾ ಇದ್ದೀರಾ? ಎಷ್ಟು ಹೊತ್ತಿಗೆ ತಿಂತಾ ಇದ್ದೀರಾ? ಮಲ್ಕೊಳ್ಳೋಕ್ಕೆ ಇನ್ನೇನು ಒಂದು 5 ನಿಮಿಷ ಇದ್ದಾಗ ಆವಾಗ ತಿಂತಾ ಇದ್ದೀರಾ? ಅಥವಾ ಮಲ್ಕೊಳೋಕ್ಕಿಂತ 1-2 ತಾಸು ಮೊದಲೇ ನಿಮ್ಮ ಡಿನ್ನರನ್ನು ಮುಗಿಸ್ತಾ ಇದ್ದೀರಾ? ಸೊ ಎಷ್ಟು, ಯಾವಾಗ, ಯಾಕೆ, ಇವೆಲ್ಲನೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಏನು ತಿನ್ನೋದು, ನಾನು ಏನು ತಿನ್ನಬೇಕು ಅನ್ನೋದಕ್ಕಿಂತ ಇವೆಲ್ಲ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಏನೇ ತಿನ್ನಿ, ನೀವು ಮನೆಯಲ್ಲಿ ಮಾಡಿದಂಥ ಫುಡ್ಡನ್ನೇ ತಿನ್ನಿ, ಅದು ಏನೇ ಇರಲಿ. ಮನೆಯಲ್ಲೇ ಒಂದು ಹೋಳಿಗೆ ಮಾಡಿದ್ರು, ಹೋಳಿಗೆ ತಿನ್ನೋದಿಲ್ಲ ನಾನು ಬಿಕಾಸ್ ನನಗೆ ವೇಟ್ ಲಾಸ್ ಮಾಡ್ಕೊಳ್ಬೇಕು.
ನೀವು ಹೋಳಿಗೆಯನ್ನು 5-6 ತಿನ್ನೋ ಅವಶ್ಯಕತೆ ಇಲ್ಲ. ನೀವು ಒಂದು ಹೋಳಿಗೆ ತಿಂತೀರಾ, ಅರ್ಧ ಹೋಳಿಗೆಯನ್ನು ನಿಮ್ಗೆ ತಿನ್ಬೇಕನ್ಸುತ್ತೆ, ತಿನ್ನಿ. ಇಫ್ ದ್ಯಾಟ್ ಹ್ಯಾಸ್ ಗಿವನ್ ಯು ಸ್ಯಾಟಿಸ್ಫ್ಯಾಕ್ಷನ್, ಯು ಶುಡ್ ಇಟ್ ಅಲ್ವಾ. ನಮಗೆ ನಮ್ಮ ಏನು ಟೇಸ್ಟ್ ಬಡ್ಸ್ ಇರ್ತವೆ ಅವುಗಳಿಗೂ ಸಹ ನಾವು ಸ್ವಲ್ಪ ಆನಂದವನ್ನು ಕೊಡಬೇಕಾಗತ್ತೆ. ಬಟ್ ನಾನು ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂದ್ಕೊಂಡು 2 ತಾಸು ಆದಮೇಲೆ ನೀವು ಅದರ ಡಬಲ್ ತಿಂದ್ರಿ, ಅಥವಾ ಅದ್ರ ಬಿಟ್ಟು ಬೇರೆ ಏನಾದರೂ ಒಂದು ಬೇಡದಿದ್ದಂಥ ಐಟಮ್ಸನ್ನು ತಿಂದ್ಕೊಳ್ತೀರಿ. ಸೊ ಇವೆಲ್ಲ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಸೊ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಾ ನಿಮ್ಮ ಫುಡ್ಡನ್ನು, ಅದು ನಿಮಗೆ ಅಷ್ಟೇ ಪ್ರಾಬ್ಲಮನ್ನು ಉಂಟು ಮಾಡುತ್ತೆ. ಸೊ ಕೀಪ್ ಇಟ್ ಸಿಂಪಲ್. ಆದಷ್ಟು ನಿಮ್ಮ ತಟ್ಟೆಯಲ್ಲಿ ಹಣ್ಣು, ಹಂಪಲ, ತರಕಾರಿ, ಸ್ಯಾಲಡ್ಸು, ಅದ್ರ ಜೊತೆ ಅನ್ನನೋ, ನೀವು ಚಪಾತಿನೋ, ರೊಟ್ಟಿನೋ, ಮುದ್ದೆನೋ ಏನು ತಿಂತೀರಾ ಅದು, ಅದ್ರ ಜೊತೆ ಪಲ್ಯ, ಅದ್ರ ಜೊತೆ ಕರ್ಡು, ಈ ರೀತಿ ನಿಮ್ಮ ಪ್ಲೇಟ್ಸನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸಮತೋಲಿತ ಆಹಾರ ಏನು ಹೇಳ್ತಾ ಇರ್ತೀವಿ ಅದು. ಅದ್ರ ಬಿಟ್ಟು ಒಂದು ಮ್ಯಾಜಿಕಲ್ ಒಂದು ರೆಸಿಪಿ ಇರುತ್ತೆ ಅದನ್ನು ತಿಂದರೆ ನನಗೆ ವೆಯ್ಟ್ ಲಾಸ್ ಆಗುತ್ತೆ, ನೋ, ಇಟ್ ಡಸಂಟ್ ವರ್ಕ್. ಇಲ್ಲ ನಾನು ಬರೀ ಸ್ಯಾಲಡ್ಸನ್ನೇ ತಿಂತೀನಿ, ದ್ಯಾಟ್ ಆಲ್ಸೋ ಮೆ ನಾಟ್ ವರ್ಕ್. ಲಾಂಗ್ ಟರ್ಮಲ್ಲಿ ನಿಮಗೆ ಅದು ಸಹ ವರ್ಕ್ ಆಗದೆ ಇರಬಹುದು. ನಿಮಗೆ ಸ್ಯಾಲಡ್ ತಿನ್ನೋದು ಒಳ್ಳೆಯದು, ಬಟ್ ಬರೀ ಸ್ಯಾಲಡನ್ನೇ ತಿನ್ಕೊಂಡಿರ್ತೀನಿ ಬಹಳ ದಿನಗಳವರೆಗೆ, ಅದು ನಡೀದೇ ಇರಬಹುದು. ಓಕೆ, ಸೊ ಏನು ತಿಂತಾ ಇದ್ದೀರಾ ಅದರ ಅಮೌಂಟನ್ನು ನೋಡಿ, ಯಾವುದ್ರ ಜೊತೆ ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ಎಷ್ಟು ಎಣ್ಣೆ ಹಾಕ್ತಾ ಇದ್ದೀರಾ, ಇಷ್ಟು ಎಣ್ಣೆ ನಮಗೆ ನಿಜವಾಗ್ಲೂ ಬೇಕಾ, ಯೋಚನೆ ಮಾಡಿ ಅದರಲ್ಲೇ ಸ್ವಲ್ಪ ಥಿಂಗ್ಸನ್ನು ಚೇಂಜ್ ಮಾಡಿದಾಗ ದಟ್ ವಿಲ್ ವರ್ಕ್. ಓಕೆ, ಬಟ್ ಬೇಸಿಕ್ ಟಿಪ್ಸ್ ಏನು, ಒಂದು ಸಮತೋಲಿತ ಆಹಾರ, ಆದಷ್ಟು ಹಣ್ಣು, ಹಂಪಲ, ತರಕಾರಿ, ಈ ರೀತಿ ಫುಡ್ಸನ್ನು ಹೆಚ್ಚಿಗೆ ಅಂತ ಹೇಳಿದ ಮಾತ್ರಕ್ಕೆ ಈಗ ಭಾಳಷ್ಟು ಜನ ಡಾಕ್ಟರ್ ಹಣ್ಣು ತಿನ್ನಕ್ಕೆ ಹೇಳಿದರು ಅಂತ ಹೇಳ್ಕೊಂಡು ಒಂದು 6 ಬಾಳೆಹಣ್ಣನ್ನು ತಿಂತಾ ಇದ್ದೀನಿ, ಹಾಗಲ್ಲ. ಈವನ್ ಹೆಲ್ತಿ ಫುಡ್ಸನ್ನು ಸಹ ನೀವು ಕ್ವಾಂಟಿಟಿಯನ್ನು ನೋಡಬೇಕಾಗತ್ತೆ. 1 ಅಥವಾ 2 ದಟ್ ಈಸ್ ಇನಫ್ ಫಾರ್ ಅ ಡೇ. ಅದಕ್ಕಿಂತ ಹೆಚ್ಚಿಗೆ ತಿನ್ನಕ್ಕೆ ಹೋಗಬಾರ್ದು. ಬಾದಾಮಿ, ಗೋಡಂಬಿ 2 ಅಥವಾ 4 ಇಷ್ಟು ಸಾಕಾಗತ್ತೆ. ಒಂದೊಂದು ಮುಷ್ಟಿ ನಾನು ಗೋಡಂಬಿ ತಿಂತೀನಿ, ಒಂದೊಂದು ಮುಷ್ಟಿ ನಾನು ಆಲ್ಮಂಡ್ಸ್ ತಿಂತೀನಿ, ಬಾದಾಮಿ ತಿಂತೀನಿ, ಅದರಿಂದ ನಿಮ್ಗೆ ವೇಟ್ ಗೇನೇ ಆಗುತ್ತೆ, ಮತ್ತು ನಿಮಗೆ ವೇಟ್ ಲಾಸ್ ಆಗ್ತಾ ಇರೋದಿಲ್ಲ. ಸೊ ಕ್ವಾಂಟಿಟಿಯನ್ನು ಮಿನಿಮೈಸ್ ಮಾಡೋದು, ನೀರನ್ನು ಕುಡಿಯೋದು. ಬಹಳಷ್ಟು ಸಲ ನಮಗೇನಾಗತ್ತೆ, ನೀರಡಿಕೆ ಆಗಿರುತ್ತೆ, ಬಟ್ ನಾವು ಅದನ್ನು ನಮ್ಮ ಹಸಿವೆ ಆಗಿದೆ ಅಂತ ತಿಳ್ಕೊಳ್ತೀವಿ ಆ್ಯಂಡ್ ಬೇಡದಿದ್ದ ಫುಡ್ಡನ್ನು ತಿನ್ಕೊಳ್ತೀವಿ. ಸೊ ನೀರನ್ನು ಹೆಚ್ಚಿಗೆ ಕುಡಿತಾ ಇರೋದು, ರಿಲ್ಯಾಕ್ಸ್ ಆಗಿರೋದು, ಟ್ರೈ ಟು ಸ್ಲೀಪ್ ಪ್ರಾಪರ್ಲಿ, ನಿದ್ದೆ ಸರಿಯಾಗಿ ಮಾಡೋದು. ನಿದ್ದೆ ಸರಿ ಆಗದೆ ಇದ್ದಾಗ ನಮಗೆ ಬಹಳಷ್ಟು ಈ ಥರ ಕ್ರೇವಿಂಗ್ಸ್ ಬರ್ತಾ ಇರುತ್ತೆ ಆ್ಯಂಡ್ ನಾವು ಬೇಡದಿದ್ದ ಫುಡ್ ಎಲ್ಲನೂ ತಿಂತಾ ಇರ್ತೀವಿ. ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು. ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ನಿಮಗೆ ಏನು ಸೇರುತ್ತೆ ಆ ಥರ ಆ್ಯಕ್ಟಿವಿಟಿಯನ್ನು ಮಾಡಿ, ಅಥವಾ ಒಳ್ಳೆ ಕ್ವಾಲಿಟಿ ಸ್ಲೀಪನ್ನು ಪಡೆದೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡೆ, ಈ ರೀತಿ ಯಾವುದೇ ಒಂದು ಆ್ಯಕ್ಟಿವಿಟಿ ಯಾವುದರಿಂದ ನಿಮ್ಗೆ ಸಮಾಧಾನ ಆಗುತ್ತೆ ಅದರಿಂದ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು. ಅವುಗಳಿಂದ ನಿಮ್ಮ ಈ ಕ್ರೇವಿಂಗ್ಸ್ ಏನಿರ್ತವೆ ಅವು ಕಡಿಮೆ ಆಗ್ತಾ ಇರ್ತವೆ. ನಿಮಗೆ ಬೆಳಿಗ್ಗೆ ಎತ್ಕೊಂಡು ನೀವು ಯಾವುದೇ ಜ್ಯೂಸ್ ಕುಡೀರಿ, ಬಟ್ ಥ್ರೂಔಟ್ ದ ಡೇ ನೀವು ಏನು ಮಾಡ್ತಾ ಇರ್ತೀರಿ ಅದು ಮ್ಯಾಟರ್ ಆಗುತ್ತೆ. 1 ತಾಸು ನಾನು ಜಿಮ್ಮಲ್ಲಿ ಇರ್ತೀನಿ, ಬಟ್ ರೆಸ್ಟ್ ಆಫ್ ದ 23 ಅವರ್ಸ್ ನೀವು ಏನು ಮಾಡ್ತಾ ಇರ್ತೀರಿ ಅದು ಸಹ ಮ್ಯಾಟರ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್, ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ, ಬಟ್ ಮಾಡೋದಕ್ಕೆ ಕಷ್ಟ ಇರುತ್ತೆ. ಎವ್ರಿ ಡೇ ನಮ್ಮ ನಾಲ್ಗೆಯನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಡೋದು ನಮ್ಗೆ ಕಷ್ಟ ಆಗ್ತಾ ಇರುತ್ತೆ. ಬಟ್ ಇಫ್ ಯು ಕಂಟಿನ್ಯೂ ಕನ್ಸಿಸ್ಟೆಂಟ್ಲಿ ನೀವು ಮಾಡ್ತಾ ಇದ್ದರೆ ಇನ್ ದ ಲಾಂಗ್ ಟರ್ಮ್ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸೊ ಮೇನ್ಲಿ ಬ್ಯಾಲೆನ್ಸ್ಡ್ ಫುಡ್, ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ನೀರನ್ನು ಹೆಚ್ಚಿಗೆ ಕುಡಿಯೋದು, ಈ ರೀತಿ ಸೀಡ್ಸು, ಆಲ್ಮಂಡ್ಸು ಅಥವಾ ಕ್ಯಾಶ್ಯೂ ನಟ್ಸು ಇವೆಲ್ಲ ಏನಿರ್ತವೆ ಗುಡ್ ಫ್ಯಾಟ್ಸು, ಇವುಗಳನ್ನು ಒಂದು ಮಿನಿಮಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋದು. ನಿಮಗೇನು ಡಿಸೀಸ್ ಅಥವಾ ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂದಾಗ ಅದ್ರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು. ಲೈಕ್ ಇನ್ ಕೇಸ್ ಇಫ್ ಯು ಆರ್ ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಇದ್ದೀರಾ ಅಂದಾಗ ನಿಮ್ಮ ಇನ್ಸುಲಿನ್ನು, ನಿಮ್ಮ ಶುಗರ್ ಟ್ಯಾಬ್ಲೆಟ್ಸು ಅದನ್ನು ನೀವು ಕರೆಕ್ಟಾಗಿ ತೊಗೊಳ್ಳೇಬೇಕಾಗತ್ತೆ. ಅದ್ರ ಜೊತೆ ನೀವು ಈ ಚೇಂಜಸನ್ನು ಮಾಡಬೇಕು. ಭಾಳಷ್ಟು ಸಲ ನಾನು ನೋಡಿದ್ದೇನೆ ಪೇಷಂಟ್ಸನ್ನು, ಅವರು ವಿತೌಟ್ ಶುಗರ್ ಚಹಾ ಕುಡಿತಾ ಇರ್ತಾರೆ, ಬಟ್ ಅದರ ಜೊತೆ ಬಿಸ್ಕೆಟ್ ತಿಂತಾ ಇರ್ತಾರೆ, ಶುಗರ್ಲೆಸ್ ಬಿಸ್ಕೆಟು, ಶುಗರ್ಲೆಸ್ ಅದು ಇದು ಅಂತ. ಆ ರೀತಿ ಯಾವುದು ಶುಗರ್ಲೆಸ್ ಇರೋದೇ ಇಲ್ಲ. ಓಕೆ, ಸೊ ನಿಮಗೆ ಇಟ್ಸ್ ನಾಟ್ ಅದು 2 ಚಮಚ ಶುಗರು ಅಥವಾ ದ್ಯಾಟ್ ಈಸ್ ನಾಟ್, ಅದು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಮಾಡ್ತಾ ಇರೋದೇನು, ಈ ರೀತಿ ನೀವು ಪ್ಯಾಕೆಟಲ್ಲಿ ತಿಂತಾ ಇರೋದು ಬಿಸ್ಕೆಟ್ಸು, ರಸ್ಕ್ಸು, ಬ್ರೆಡ್ಡು, ಈ ಜಂಕ್ ಫುಡ್ಸು, ಇವೆಲ್ಲವೂ ನಿಮ್ಮ ವೇಟ್ ಗೇನಿಗೆ ಆ್ಯಡ್ ಮಾಡ್ತಾ ಇರ್ತವೆ. ಬಹಳಷ್ಟು ಸಲ ಮಹಿಳೆಯರು ನಾನು ನೋಡಿದ್ದೀನಿ
ನಾನು ಎಲ್ಲ ಮಾಡ್ತಾ ಇದ್ದೀನಿ, ನನಗೆ ವೇಟ್ ಲಾಸೇ ಆಗ್ತಾ ಇಲ್ಲ ಅಂತ ಇರ್ತಾರೆ. ಎಸ್ಪೆಷಲ್ ಮುಟ್ಟು ನಿಲ್ಲುವಂಥ ಫೇಸಲ್ಲಿದ್ದೀರಾ ಅಥವಾ ಋತುಬಂಧ ಆಗಿದೆ, ಆ ಟೈಮಲ್ಲಿ ಡೆಫಿನೆಟ್ಲಿ ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ, ಹಾರ್ಮೋನಲ್ ಚೇಂಜಸ್ ಎಸ್ಪೆಷಲಿ. ಸೊ ಅದರಿಂದ ಒಂದು ಸ್ವಲ್ಪ ವೇಟ್ ಏರ್ಪೇರ್ ಆಗ್ತಾ ಇರುತ್ತೆ. ಮಹಿಳೆಯರಲ್ಲಿ ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದ ಈ ಸ್ವಲ್ಪ ವಾಟರ್ ರಿಟೆನ್ಷನ್ನು ಇರುತ್ತೆ ಅವರಿಗೆ. ಸೊ ವೇಟ್ ಫ್ಲಕ್ಚುಯೇಷನ್ ಬಹಳ ಇರುತ್ತೆ. ಬಟ್ ಅವರು ಏನು ತಿಳ್ಕೊಂಡ್ಬಿಡ್ತಾರೆ, ಮನೆ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ತಿನ್ನೋದು ಬಹಳ ಕಡಿಮೆ ತಿಂತಾ ಇದ್ದೀನಿ, ನನಗೆ ವೇಟ್ ಕಡಿಮೆ ಆಗ್ತಾ ಇದೆ. ಮನೆ ಕೆಲಸ ಮಾಡೋದ್ರಿಂದ ಇದು ಒಂದು ಎಕ್ಸಸೈಸ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ನೀವು ಎಕ್ಸಸೈಸನ್ನು ಮಾಡಬೇಕು. ಅದು ಫಸ್ಟ್ ವಾಕಿಂಗಿಂದ ಶುರು ಮಾಡಿ ಅಥವಾ ನಿಮಗೆ ಸೇರುವಂಥದ್ದು ಯಾವುದೋ ಒಂದು ಎಕ್ಸಸೈಸನ್ನು ನೀವು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಕ್ಸಸೈಸ್ ಈಸ್ ರಿಕ್ವೈರ್ಡ್. ನಾನು ಏನೂ ತಿನ್ನೋದಿಲ್ಲ ಅಂದ ಮಾತ್ರಕ್ಕೆ ವೇಟ್ ಕಡಿಮೆ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ಎಷ್ಟು ನೀವು ತಿನ್ನೋದಿಲ್ಲ, ನಿಮ್ಮ ಬಾಡಿ ಫ್ಯಾಟನ್ನು ಬಿಡೋದಿಲ್ಲ. ಅದಕ್ಕೆ ಹೆದರಿಕೆ ಆಗತ್ತೆ, ನನಗೆ ಇವ್ರೇನು ಊಟ ಹಾಕ್ತಾರೋ ಇಲ್ವೋ, ಸೊ ಅದು ಫ್ಯಾಟ್ ಕರಗಿಸ್ಕೊಳ್ಳೋಕ್ಕೆ ಅದು ರೆಡಿನೇ ಆಗೋದಿಲ್ಲ. ಸೊ ನೀವು ಕರೆಕ್ಟ್ ಆದಂಥ ಟೈಮಲ್ಲಿ ಕರೆಕ್ಟ್ ಫುಡ್ಡನ್ನು ತೆಗೆದುಕೊಂಡ್ರಿ, ಎಷ್ಟು ಬೇಕು ಅಷ್ಟೇ ಅಮೌಂಟನ್ನು ತೆಗೆದುಕೊಂಡ್ರಿ ಅಂದಾಗ ಡೆಫಿನೆಟ್ಲಿ ನಿಮ್ಮ ಬಾಡಿಗೂ ಹೆದರಿಕೆ ಆಗ್ತಾ ಇರೋದಿಲ್ಲ. ಹೌದು, ಇವು ಟೈಮಿಗೆ ನನಗೆ ಹಾಕ್ತಾ ಇದ್ದಾರೆ, ಬೇಕಾಗಿದ್ದಷ್ಟು ಹಾಕ್ತಾ ಇದ್ದಾರೆ ಅಂದಾಗ ಅದು ರಿಸ್ಪಾಂಡ್ ಮಾಡ್ತಾ ಇರುತ್ತೆ. ನಾನು ಬೆಳಿಗ್ಗೆಯಿಂದ ನಾನು ಏನು ತಿನ್ನೋದೇ ಇಲ್ಲ, ನಾನು ಬ್ರೇಕ್ಫಾಸ್ಟೇ ಮಾಡೋದಿಲ್ಲ, ಡೈರೆಕ್ಟ್ಲಿ ನಾನು ಊಟ ಮಾಡ್ತೇನೆ, ನನ್ನ ವೇಟೇ ಕಡಿಮೆ ಆಗೋದಿಲ್ಲ. ಕಡಿಮೆ ಆಗದೆ ಇರ್ಬೋದು, ಯಾಕಂದರೆ ನಿಮ್ಮ ಬಾಡಿ ಅದಕ್ಕೆ ರಿಸ್ಪಾಂಡ್ ಮಾಡದೇ ಇರ್ಬೋದು, ಗೊತ್ತಾಯ್ತಾ? ಸೊ ನಿಮ್ಮ ಬಾಡಿಗಿಂತ ಒಳ್ಳೆಯ ಗುರು ಏನಿದೆ ಬೇರೆ ಯಾವುದೂ ಇರೋದಿಲ್ಲ. ನಿಮ್ಮ ಬಾಡಿ ಹೇಗೆ ರಿಸ್ಪಾಂಡ್ ಮಾಡ್ತಾ ಇದೆ, ನಿಮ್ಮ ಬಾಡಿಗೆ ನಿಜವಾಗ್ಲೂ ಬೇಕಾ ಅನ್ನೋದನ್ನು ನೀವು ಪತ್ತೆ ಹಚ್ಕೊಂಡ್ರೆ ಆಯಿತು. ಆ್ಯಂಡ್ ಆಲ್ಸೋ ವೇಟ್ ಲಾಸಿಗೆ ಏನು ಫುಡ್ ಇರುತ್ತೆ, ಯಾವುದೇ ಒಂದು ಇಂಗ್ರೀಡಿಯೆಂಟಿಂದ, ಒಂದೇ ಒಂದು ಜ್ಯೂಸಿಂದ, ಒಂದೇ ಒಂದು ಹಣ್ಣಿಂದ, ಒಂದೇ ಒಂದು ತರಕಾರಿಯಿಂದ ಅಥವಾ ಒಂದೇ ಒಂದು ರೆಸಿಪಿಯಿಂದ ವೇಟ್ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಓವರ್ ಆಲ್ ನೀವು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ದಿನಚರಿ ಹೇಗಿದೆ, ದಿವಸ ನೀವು ಏನೇನು ಚೇಂಜ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ವೇಟ್ ಲಾಸ್ ಆಗ್ತಾ ಇರುತ್ತೆ ಹೊರತು ಒಂದಿನ ನೀವು ಹೊರಗಡೆ ತಿಂದುಬಿಟ್ರಿ ಅಥವಾ ಒಂದಿನ ನೀವು ಹೆಚ್ಚಿಗೆ ತಿಂದ್ರಿ ಅಥವಾ ಒಂದಿನ ಬಹಳ ಕಡಿಮೆ ತಿಂದುಬಿಟ್ರಿ ಅಂದಾಗ, ಅಥವಾ ವಾರದಲ್ಲಿ ನಾನು 2 ದಿನ ಉಪವಾಸನೆ ಮಾಡ್ತಾ ಇದ್ದೀನಿ ಬಟ್ ಬಾಕಿ ದಿನ ಚೆನ್ನಾಗಿ ತಿಂತಾ ಇದ್ದೀನಿ, ನಿಮಗೆ ಆ ವೇಟ್ ಲಾಸ್ ಆಗೋದಿಲ್ಲ. ಓಕೆ, ಸೊ ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಎಷ್ಟು ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಅಷ್ಟೇ. ನೀವು ತಿಳ್ಕೊಂಡ್ರಿ, ಅಯ್ಯೋ ನಾವು ಇವರೇನೋ ಒಂದು ಚೆನ್ನಾಗಿರೋ ನಮಗೆ ಡಯಟ್ ಹೇಳ್ತಾರೆ ಅಂದರೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರೆ, ದಿಸ್ ಇಸ್ ವಾಟ್ ಈಸ್ ದ ಸೈನ್ಸ್, ದಿಸ್ ಇಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಟು ವರ್ಕ್. ಯಾಕಂದರೆ ದೆರ್ ಇಸ್ ನೋ ಮ್ಯಾಜಿಕಲ್ ರೆಸಿಪಿ, ದೆರ್ ಇಸ್ ನೋ ಮ್ಯಾಜಿಕಲ್ ಡ್ರಿಂಕ್. ಯಾವುದನ್ನು ಕುಡಿದು ನಿಮ್ಮ ವೇಟ್ ಲಾಸ್ ಕಡಿಮೆ ಆಗಿಬಿಡುತ್ತೆ ಅಥವಾ ಯಾವುದನ್ನು ಕುಡಿದು ನೀವು ಒಂದು 5-10 kg ಕಡಿಮೆ ಮಾಡ್ಕೊಳ್ತೀರಿ. ಈಗ 5-10 kg ಸಪೋಸ್ ಆ ಥರದ್ದು ಏನಾದರೂ ಕುಡ್ಕೊಂಡು ಕಡಿಮೆ ಮಾಡ್ಕೊಂಡ್ರಿ ಅಂದ್ರೂ ನಾಳೆ ಅದರ ಸುಮಾರಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಸೊ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಸಿಂಪಲ್. ಆ್ಯಸ್ ಲಾಂಗ್ ಆ್ಯಸ್ ನಿಮ್ಮ ಡಯಟ್ ನಿಮಗೆ ಖುಷಿ ಕೊಡ್ತಾ ಇದೆ, ನಿಮ್ಗೆ ಎನರ್ಜಿ ಇದೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಪಾರ್ಟ್ನರಿನ ಜೊತೆ, ನಿಮ್ಮ ಮಕ್ಕಳ ಜೊತೆ ಆಡಲಿಕ್ಕೆ ನಿಮಗೆ ಸ್ಟ್ರೆಂತ್ ಇದೆ, ನಿಮಗೆ ಅವ್ರ ಜೊತೆ ಆಟ ಆಡೋಕ್ಕೆ ನಿಮಗೆ ಮೂಡ್ ಚೆನ್ನಾಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ನೀವು ಹ್ಯಾಪಿ ಇದ್ದೀರಾ, ಖುಷಿಯಾಗಿದ್ದೀರಾ, ನಿಮಗೆ ಮೋಷನ್ಸ್ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಮ ವೇಟ್ ಅಷ್ಟು ಕಡಿಮೆ ಆಗ್ತಾ ಇಲ್ಲ ಬಟ್ ನಿಮಗೆ ಅನಿಸ್ತಾ ಇದೆ ನಿಮ್ಮ ಬಟ್ಟೆ ನಿಮಗೆ ಚೆನ್ನಾಗಿ ಫಿಟ್ ಆಗ್ತಾ ಇದೆ. ಈಗ ಮೊದಲು ಬಹಳ ಟೈಟ್ ಆಗ್ತಿತ್ತು, ಈಗ ಸ್ವಲ್ಪ ಲೂಸ್ ಆಗ್ತಾ ಇದೆ. ವೇಟ್ ಆದರೆ ಕಡಿಮೆ ಆಗ್ತಾ ಇಲ್ಲ. ದಟ್ ಈಸ್ ಆಲ್ಸೋ ಅ ಗುಡ್ ಇಂಡಿಕೇಟರ್, ದಟ್ ಈಸ್ ಆಲ್ಸೋ ಅ ಬೆಟರ್ ಇಂಡಿಕೇಟರ್. ಬರೀ ವೇಯಿಂಗ್ ಮಷಿನ್ ಮೇಲೆ ನಿಂತ್ಕೊಂಡು ವೇಟ್ ಅಷ್ಟೇ ಇರೋದಿಲ್ಲ. ಬಹಳಷ್ಟು ಸಲ ನಮ್ಮ ವೇಟ್ ಏನಿರುತ್ತೆ ಅದು ನಮ್ಮ ವಾಟರ್ ವೇಟು, ನಮ್ಮ ಫ್ಯಾಟು, ನಮ್ಮ ಮಸಲ್ಲು ಎಲ್ಲವೂ ಕೂಡ್ಕೊಂಡು ಅದು ತೋರಿಸ್ತಾ ಇರುತ್ತೆ. ಸೊ ವೇಯಿಂಗ್ ಮಷಿನ್ ಇಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ. ನಿಮ್ಮ ಫುಡ್ ನಿಮ್ಮ ಮೂಡ್ ಹೇಗಿದೆ, ನಿಮ್ಮ ಮೋಷನ್ಸ್ ಹೇಗೆ ಪಾಸ್ ಆಗ್ತಾ ಇದ್ದಾರೆ, ನಿಮ್ಮ ಎನರ್ಜಿ ಹೇಗಿದೆ, ಈಗ ನಿಮಗೆ ಮೊದಲಿನಕ್ಕಿಂತ ಈಗ ಎಷ್ಟು ನಿಮ್ಗೀಗ ಸ್ಟ್ರೆಂತ್ ಬಂದಿದೆ, ಇವೆಲ್ಲವೂ ನಮ್ಗೆ ಹೇಳ್ತಾವೆ ದಟ್ ನಿಮ್ಮ ಪ್ರೋಗ್ರೆಸ್ ಚೆನ್ನಾಗಿದೆ ಅಂತ. ದೀಸ್ ವೇರ್ ಫ್ಯೂ ಥಿಂಗ್ಸ್ ಅಬೌಟ್ ವೇಟ್ ಲಾಸ್. ಏನಾದರೂ ಡೌಟ್ಸ್ ಇತ್ತು ಅಂದಾಗ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ಸಲ್ಟ್ ಆಲ್ಸೋ ಆನ್ ದಿಸ್ ಗಿವನ್ number. Okay, so thank you so much for watching the video. Please like, share and subscribe the channel. Thank you.